ಎಲ್ಲ ಸದಸ್ಯರ ವೃಂದ ಹಾಗೂ ಎಲ್ಲ ಭಕ್ತರಿಗೆ ಇಂದಿನ ಕಾರ್ಯಕ್ರಮದ ಶುಭಾಶಯಗಳು. ಆತ್ಮೀಯರೇ, ಅನೇಕ ವಿಚಾರಗಳ ರಿಪೀಟ್ ಆಗಿದೆ, ಅದೆಲ್ಲ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಕಾರಣ ಏನಪ್ಪ ಅಂತಂದರೆ, ಇದು 2ನೆಯ ಸರ್ವಭಕ್ತ ಸಭೆ, ಬಳ್ಳಾರಿ ಜನರ ಸಭೆ ಹಾಗೂ ನೀವೆಲ್ಲ ಬಂದು ಸೇರ್ತಾ ಇರ್ತಕ್ಕಂಥದ್ದು ಆಶ್ರಮ ಮಹಾಸಂಘಕ್ಕೆ ಸೇರಿಸೋದ್ರಲ್ಲಿ 2ನೇ ಸಭೆ. ಮೊದಲನೇ ಸಭೆ ಮಾಡಿದ್ದು ನಮ್ಮ ಬೇಲೂರು ಮಠದಿಂದ 3 ಜನ ಸ್ವಾಮಿಗಳು ಬಂದಾಗ ಅಬ್ಸರ್ವೇಟರ್ ಕಮ್ಯುನಿಟಿನಲ್ಲಿ ತುಂಬ ಜನ, ಇದಕ್ಕಿಂತ ಜಾಸ್ತಿ ಜನ ಸೇರಿದ್ರಿ. ಭಾಳಷ್ಟು ಜನ ಆಶ್ವಾಸನೆ ಕೊಟ್ಟರೆ ಅವರು ಇಲ್ಲಿನ ಸ್ಥಳ ಮಹಿಮೆಲ್ಲ ನೋಡಿ ಏನೇನು ಆಗು ಹೋಗ್ಬೇಕು ಅಂತ ಎಲ್ಲ ಯೋಚನೆ ಮಾಡಿ ನಿರ್ಧರಿಸಿ ಒಂದು 3-4 ತಿಂಗಳ ಹಿಂದೆ ನವಂಬರ್ನಲ್ಲೋ ಡಿಸೆಂಬರ್ನಲ್ಲೋ ರಾಮಕೃಷ್ಣ ಆಶ್ರಮಕ್ಕೆ ಈ ಆಶ್ರಮನ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಬೇಲೂರು ಮಠ ಕೊಡ್ತು. ಹಂಗಾಮಿಯಾಗಿ ಅಂದರೆ ಕೆಲವು ದಿವಸ ದಾವಣಗೆರೆ ಆಶ್ರಮ ನೋಡಿಕೊಳ್ಳಿ, ಯಾಕೆಂದರೆ ಇಲ್ಲಿಗೊಬ್ಬರು ಸ್ವತಂತ್ರ ಆಶ್ರಮ ಮಾಡಿ ಅಧ್ಯಕ್ಷರನ್ನ ಇಲ್ಲಿಗೆ ಒಬ್ಬರು ಹೊಸದಾಗಿ ಕೊಡಬೇಕಾಯಿತು. ತಕ್ಷಣಕ್ಕೆ ಸಮಯಾವಕಾಶ ಬೇಕಾದ್ರಿಂದ ಅವ್ರಿಗೆ ದಾವಣಗೆರೆ ಆಶ್ರಮದ ಸಬ್ ಸೆಂಟರ್ ಆಗಿರಲಿ ಅಂತ ಡಿಕ್ಲೇರ್ ಮಾಡಿದರು. ಅದೊಂದು 3 ತಿಂಗಳಿಂದ ನಡ್ಕೊಂಬರ್ತಾಯಿತ್ತು. ಒಂದು 2 ಮೀಟಿಂಗ್ ಏನೋ ಬಂದಿದ್ದು ಬಿಟ್ಟರೆ ಏನಿಲ್ಲ. ಭಾಳಷ್ಟು ಜನ ಹ್ಯಾಂಡಿಂಗ್ ಓವರ್ ಮಾಡ್ತೀರಾ ಅಂತ ಕೇಳಿದ್ರು. ನನ್ನ ಹ್ಯಾಂಡ್ಗೆ ಬಂದಿಲ್ಲ, ನಾನು ಯಾವ ಹ್ಯಾಂಡ್ ಓವರ್ ಮಾಡೋದು ಅಂತ ಕೇಳಿದೆ. ಯಾಕೆಂದರೆ ಮಂಗಳನಾಥ ಅಂದ್ರೆ ಬರಬೇಕು ಅಂದರೆ ಇಲ್ಲಿರ್ತಕ್ಕಂಥದ್ದು ಲಿಖಿತ ರೂಪದಲ್ಲಿ ಬರಬೇಕು. ಎಲ್ಲ ರಾಮಕೃಷ್ಣ ಮಿಷನ್ ಅಂತ ಆದಾಗ ಇನ್ನೊಂದು ದೊಡ್ಡ ಸಭೆ ಆಗುತ್ತೆ. ನಮ್ಮ ಇನ್ನೂ ಮಠದ ಅನೇಕ ಹಿರಿಯ ಸ್ವಾಮಿಗಳೆಲ್ಲ ಬರ್ತಾರೆ. ನಿಮ್ಮ ಗಣ್ಯರು ನಮ್ಮ ಗಣ್ಯರೆಲ್ಲ ಕೊಟ್ಟು ಲೀಗಲ್ಲಾಗಿ ಏನೇನು ಸಿಗ್ನೇಚರ್ ಆಗಿ ಅದನ್ನು ಅಧಿಕೃತವಾಗಿ ಕೊಡ್ತಕ್ಕಂಥದ್ದು ಇನ್ನೂ ದೊಡ್ಡ ಪ್ರಮಾಣದ ಫಂಕ್ಷನ್ ಆಗುತ್ತೆ. ಆ ದೊಡ್ಡ ಪ್ರಮಾಣದ ಫಂಕ್ಷನ್ನು ಯಾವಾಗ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ, ಏನಾಗುತ್ತೆ, ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ವಿವೇಕಾನಂದರು ಅಮೇರಿಕಕ್ಕೆ ಏನಕ್ಕೆ ಹೋದರು? ಸಿದ್ಧ ಮಹಾಪುರುಷರು, ಶ್ರೀರಾಮಕೃಷ್ಣರ ಪಟ್ಟಶಿಷ್ಯ, ಶಿವಾಂಶ ಸಂಭೂತ. ಆದರೂ ಅಮೇರಿಕಕ್ಕೆ ಹೋಗ್ಬೇಕಾಯ್ತು. ನನ್ನ ವೇದಾಂತವನ್ನು ಕೊಡ್ತೀನಿ, ಅಲ್ಲಿಂದ ಸ್ವಲ್ಪ ಹಣ ತಗೊಂಬಂದು ಇಲ್ಲಿ ಎಜುಕೇಷನು, ಅಗ್ರಿಕಲ್ಚರು, ಇನ್ನೇನೇನು ಟೆಕ್ನಾಲಜಿ ಡೆವಲಪ್ ಮಾಡಬೇಕು. ಹಸಿದ ಹೊಟ್ಟೆಗೆ ವೇದಾಂತ ಬೇಡ, ತುಂಬಿರೋ ಹೊಟ್ಟೆಗೆ ವೇದಾಂತ ಕೊಡೋಣ ಅಂತ ಅಲ್ಲಿ ಹೋಗಿ ಅವತ್ತು ಕಾಲದ ಹಣ ಕಲೆಕ್ಟ್ ಮಾಡೋಕ್ಕೆ ಹೋದ್ರು. ಅಂದರೆ ಆಧ್ಯಾತ್ಮಿಕತೆ, ಭಕ್ತಿ ಭಾವದ ಜೊತೆಗೆ ಇಂಡಿವಿಜುವಲ್ ಸಾಧನೆ ಮಾಡೋಕ್ಕೆ ಹಣ ಬೇಕಾಗಿಲ್ಲ. ಒಂದು ಕೇಂದ್ರವನ್ನು, ಒಂದು ಆ ಮಠವನ್ನು ನಡೆಸಬೇಕು ಅಂದರೆ ಭಕ್ತರ ಜೊತೆಗೆ, ಭಜನೆ ಜೊತೆಗೆ, ಪ್ರಾರ್ಥನೆ ಜೊತೆಗೆ ಲಕ್ಷ್ಮಿನೂ ಬೇಕು. ಆದರೆ ಅದು ಪೂರ್ತಿ ಆಗೋ ತನಕ ನಮ್ದು ಲಿಖಿತ ರೂಪದಲ್ಲಿ ಏನು ನಡಿಬೇಕೋ ಅದನ್ನು ಈ ಸದಸ್ಯರಾಗಲಿ ನೀವಾಗಲಿ ಪೂರ್ಣವಾಗಿ ರಾಮಕೃಷ್ಣ ಮಿಷನ್ ಕೊಡಬೇಕು ಅಂತಂದರೆ ಏನೇನು ಬದ್ಧತೆಗಳಿದೆಯೋ ನಿಮ್ಮದು, ಯಾರೋ ಒಬ್ಬ ವ್ಯಕ್ತಿಯಿಂದ ಆಗ್ತಕ್ಕಂಥದ್ದಲ್ಲ. ಇದೆಲ್ಲ ಎಲ್ಲರ ಒಂದು ಸಮ್ಮುಖದಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದಷ್ಟು ಕಮಿಟ್ಮೆಂಟ್ಸ್ಗಳನ್ನೆಲ್ಲ ಅವರು ಪಾಪ ನೆನ್ನೆಲ್ಲ ತೋರಿಸಿದ್ರು. ನೆನ್ನೆ ಒಂದು ಸಣ್ಣ ಪುಟ್ಟ ಮೀಟಿಂಗ್ ಮಾಡಿದ್ವಿ. ಮೀಟಿಂಗಲ್ಲಿ ಏನೇನು ಪೂರ್ಣಗೊಳಿಸಬೇಕು ಅಂತ. ಆ ಪೂರ್ಣಗೊಳಿಸೋಕ್ಕೆ ಕೇವಲ ಸಂಘದಲ್ಲಿರತಕ್ಕಂಥ ಪ್ರೆಸಿಡೆಂಟ್ರು, ಉಪಾಧ್ಯಕ್ಷರುಗಳು, ಸೆಕ್ರೆಟರಿಗಳು ಅಷ್ಟೇ ಕೆಲಸ ಮಾಡೋದ್ರಿಂದ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರೂ ಹೆಗಲು ಕೊಡಬೇಕಾಗತ್ತೆ, ಜವಾಬ್ದಾರಿ ತಗೋಬೇಕಾಗತ್ತೆ, ಸಕ್ರಿಯವಾಗಿ ನಡೆದಿದೆ. ನಾವು ಎಲ್ಲಿ ತನಕ ನಾವು ಎಷ್ಟೇ ಜನ ಬಂದ್ರೂ ಸಹ ಇದು ಭಕ್ತರೇ ನಡೆಸ್ತಕ್ಕಂಥದ್ದು ವಿನ ನಾವಲ್ಲ. ಯಾವಾಗ ರಾಮಕೃಷ್ಣ ಮಿಷನ್ಗೆ ಪೂರ್ತಿ ಕೊಡಬೇಕು ಅಂದರೆ ಏನೇನು ಒಪ್ಕೊಂಡು ಬಂದಿದ್ದೀರೋ, ಏನು ಮಾಡ್ತೀನಿ ಅಂತ ನಮ್ಮ ಮುಖ್ಯ ಕೇಂದ್ರ ಹೇಳಿದೆಯೋ, ಇಲ್ಲಿನ ಕಾರ್ಯದರ್ಶಿಗಳೆಲ್ಲ ಏನು ಒಪ್ಕೊಂಡಿದ್ರೋ ಅದನ್ನು ಪೂರ್ಣ ಮಾಡಬೇಕು. ಅದನ್ನು ಬರೀ ಕೇಂದ್ರದ ಮುಖಾಂತರ ಕೊಡೋಕ್ಕಾಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ನಾವು ರಾಮಕೃಷ್ಣ ಆಶ್ರಮ ದಾವಣಗೆರೆ ತಗೊಂಡಾಗ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಅವ್ರು ತಿಳ್ಕೊಂಡ್ರು ಬೇಲೂರು ಮಠ ದುಡ್ಡು ಕೊಡುತ್ತೆ, ಇವ್ರಿಗೆ ಫಾರಿನಿಂದ ಬೇಕಷ್ಟು ದುಡ್ಡು ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಜನ ಯಾರು ಹತ್ರನೇ ಬರಲಿಲ್ಲ. ಆಕ್ಚುಲಿ ನಮ್ಮ ಹತ್ರ ಏನೂ ದುಡ್ಡು ಇರಲಿಲ್ಲ. ನಮ್ಮ ಈಗ ಪರಮ ಪೂಜ್ಯ ನಿತ್ಯಸ್ಥಾಂಜಿ ಮಹಾರಾಜರವರು ನಾನು ಇಬ್ಬರು ಇದ್ವಿ. ಆ ಮಠದಲ್ಲಿ ಒಂದು 5 ಲಕ್ಷ ರೂಪಾಯಿ ಇತ್ತು. ಅದನ್ನು ರಿಜಿಸ್ಟ್ರೇಷನ್ ಫೀಸ್ ಅಂತ ಕೊಟ್ಬಿಟ್ರು. ಕೊಟ್ಟಾದ್ಮೇಲೆ 5 ಲಕ್ಷನೂ ಹೊರಟೋಯ್ತು. ಬ್ಯಾಂಕ್ ಬ್ಯಾಲೆನ್ಸ್ ಕಂಪ್ಲೀಟ್ಲಿ ಝೀರೋ. ಒಬ್ಬರು ಭಕ್ತರು ಬಂದರು, ಹಿಂದ್ಗಡೆ ಮನೆ ಇದೆ, ಅದಕ್ಕೆ ಬಾಡಿಗೆ ಎಷ್ಟಾಗುತ್ತೆ ನಾನು ಕೊಡ್ತೀನಿ, ಬಾಡಿಗೆ ಮನೇಲಿ ಇರುತ್ತೆ, ಅಲ್ಲಿ ಉಳ್ಕೊಳ್ಳೋಕ್ಕೂ ಜಾಗ ಇಲ್ಲ.
3 ತಿಂಗಳು ಒಬ್ಬರು ಭಕ್ತರು ತಿಂಡಿ ತಂದು ಕೊಟ್ಟರು, ಇನ್ನೊಂದಷ್ಟು ಜನ ಹೋಟೆಲಲ್ಲಿ ಊಟ ತಂದು ತಿರ್ಸ್ಕೊಂಡು ತಿನ್ಸಕ್ಕಂಥದ್ದು. ಕೊನೆಗೆ ಗೊತ್ತಾಯಿತು ಸ್ವಾಮೀಜಿ ರಾಮಕೃಷ್ಣಾಶ್ರಮ ಕೊಟ್ಟಾಯಿತು, ಬೇಲೂರು ಮಠ ಬೇಕಾಷ್ಟು ದುಡ್ಡು ಕೊಡುತ್ತೆ ಅಂತ ಯಾರೂ ಹತ್ರನೇ ಬರ್ತಾ ಇಲ್ಲ ಅಂತ. ರಾಮಕೃಷ್ಣಾಶ್ರಮದಲ್ಲಿ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಕೊಡತಕ್ಕಂಥದ್ದು ಅಂಥ ಸಂಪ್ರದಾಯ ಇಲ್ಲ. ಈ ಆಶ್ರಮ ತಾನೇ ಸ್ವಂತವಾಗಿ ಎಲ್ಲನೂ ನಿರ್ಮಾಣ ಮಾಡ್ಕೋಬೇಕು, ಸ್ವಂತ ಭಕ್ತರನ್ನ ಸಂಪಾದನೆ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆಂದರೆ ಬೇಕಾದಷ್ಟು ಜನ ಭಕ್ತರಿದ್ದೀರ, ನೀವು ಬೇಕು. ಹಣ ಕೊಡೋರು ಮಾತ್ರ ಭಕ್ತರು, ಹಣ ಕೊಟ್ಟಿಲ್ಲ ಅಂದರೆ ಭಕ್ತರು ಅಲ್ಲ ಅಂತ ಅಲ್ಲ, ಪ್ರತಿಯೊಬ್ಬರು ಬೇಕು. ನಿಮ್ಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಇಲ್ಲಿಗೆ. ಅದರಿಂದ ಕೆಲವೇ ಬೆರಳಲ್ಲಿ ಎಣಿಸೋ ವ್ಯಕ್ತಿಗಳಿಂದ ಎಲ್ಲವೂ ನಡೆಯೋದಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಗೌರವ ಇದೆ, ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ, ಪ್ರತಿಯೊಬ್ಬರಿಗೂ ಒಂದು ಕಸ ಗುಡಿಸೋದ್ರಿಂದ ಹಿಡಿದು ಒಬ್ಬ ಅಧ್ಯಕ್ಷ ತನಕ ಎಲ್ಲರೂ ಶ್ರೀರಾಮಕೃಷ್ಣ ಮಕ್ಕಳೇ, ಎಲ್ಲರೂ ಶ್ರೀರಾಮಕೃಷ್ಣಗೆ ಭಾಗಿದಾರರೇ. ಅದರಿಂದ ಏನಪ್ಪ ಮುಖ್ಯವಾಗಿದ್ದರೆ ನಮ್ಗೆ ನೀವೆಲ್ಲ ಬಳ್ಳಾರಿ ಜನ ಅದೃಷ್ಟಶಾಲಿಗಳು. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಸಬ್ ಸೆಂಟ್ರ್ ಆದಾಗ ನಂಗೆ ಅನೇಕ ಕ್ವಶನ್ಗಳು ಕೇಳಿದ್ರು, ಸಬ್ ಸೆಂಟ್ರಾ ಇದು ಸ್ವತಂತ್ರ ಆಗೋದಿಲ್ವಾ ಅಂತ. ಅಂದರೆ ಸ್ವತಂತ್ರವಾಗಿ ಪ್ರಾರಂಭದಲ್ಲಿ ಇಲ್ಲಿ ಏನೋ ಆಸೆ ಇತ್ತು, ಒಬ್ಬರು ಸ್ವಾಮಿಗಳು ಬೇಕು ಅಂತಲೂ ಆಸೆ ಇತ್ತು. ಭಗವಂತ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ನಿಮಗೆ. ಇದು ಸ್ವತಂತ್ರ ಸೆಂಟ್ರ್ ಆಯಿತು, ದಾವಣಗೆರೆಗೆ ಅಟ್ಯಾಚ್ ಆಗಿದ್ದರಿಂದ ದಾವಣಗೆರೆಯಿಂದ ಇದು ಫ್ರೀ, ಅಫಿಷಿಯಲಿ ಫ್ರೀ. ಆಮೇಲೆ ಇಲ್ಲಿಗೇನೆ ಪ್ರತ್ಯೇಕವಾಗಿ ಒಬ್ಬರು ಅಧ್ಯಕ್ಷ ಸ್ವಾಮಿಗಳು ಸಿಕ್ಕಿದ್ರು ನಿಮಗೆ. ಈಗ ಅದನ್ನು ಅಧಿಕೃತವಾಗಿ ಅವರ ಒಂದು ಆಡಳಿತಕ್ಕೆ ರಾಮಕೃಷ್ಣಕ್ಕೆ ನೇರವಾಗಿ ಮಾಡೋಕ್ಕೆ ಇನ್ನೂ ಕೆಲವು ಪೂರ್ಣತೆಗಳನ್ನು ಹೊಂದಬೇಕಾದ ಸ್ಥಿತಿನಲ್ಲಿದೆ. ಅದಕ್ಕೆ ನೀವು ಕೂತಿರೋ ಪ್ರತಿಯೊಬ್ಬರೂ ರೆಸ್ಪಾನ್ಸಿಬಲ್, ಯಾರೋ ಕೆಲವೇ ಜನದಿಂದ ಆಗೋದಿಲ್ಲ. ಅದಕ್ಕೆ ಕಟಿಬದ್ಧವಾಗಿ ಒಂದು ಡೇಟನ್ನು ಫಿಕ್ಸ್ ಮಾಡಬೇಕು ನೀವು. ಅದೇ ನಿಜವಾದ ಫಂಕ್ಷನ್ ಅವತ್ತು ನಾವು ನಡೆಯೋದು. ಆದರೆ ಇದಕ್ಕೂ ಮಹತ್ವ ಇದೆ. ನಾನು ನಮ್ಮ ದಾವಣಗೆರೆ ಆಶ್ರಮಕ್ಕಿಂತ ಸಬ್ ಸೆಂಟರ್ ಆದ್ಮೇಲೆ ಬರಬೇಕಾದ್ರೆ ಟ್ರೈನಲ್ಲಿ ಮಧ್ಯರಾತ್ರಿ ಬಂದೆ. ಆಗಲೇ ಪಾಪ ಇಲ್ಲಿ ವಾಲಂಟಿಯರ್ಸು ಜನ ರೈಲ್ವೆ ಸ್ಟೇಷನ್ಗೆ ಹಾರ ತುರಾಯಿ ಎಲ್ಲ ತೊಗೊಬಂದಿದ್ರು. ನಾನು ಹೇಳಿದೆ ಬೇಡಪ್ಪ, ಈಗಲೇ ಬೇಡ, ಇಂಥ ಸುದ್ದಿನ ಬರಲಿ ಅಂತ. ಅದು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ, ಜ್ಞಾಪಕ ಇರ್ಬೋದು. ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಪಾಪ. ಎಲ್ಲ ರೈಲ್ವೆ ಸ್ಟೇಷನ್ಗೆ ಮಿಡ್ ನೈಟಲ್ಲಿ ಬಂದಿದ್ರು ತೊಗೊಂಡು. ನಾನು ಹೇಳಿದೆ ಬೇಡ, ಯಾಕೆಂದರೆ ಇದು ಸ್ವತಂತ್ರ ಮಠ ಆಗಲಿ, ಸ್ವತಂತ್ರವಾದ ಇದಕ್ಕೋಸ್ಕರನೇ ಪ್ರತ್ಯೇಕವಾದ ಸ್ವಾಮಿಗಳು ಅಪಾಯಿಂಟ್ ಆದಮೇಲೆ ಈ ಕಾರ್ಯಕ್ರಮ ಅಂತ ಇವತ್ತು ಆಗ್ತಾ ಇದೆ. ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ತಮ್ಮೆಲ್ಲರ ಸಂತೋಷಕ್ಕೆ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ 92ನೇ ಇಸ್ವಿಯಿಂದ ಪರಿಚಯ ಇರೋದ್ರಿಂದ ಈ ಸಂಘ ನಡ್ಕೊಬಂದದ ಒಂದಷ್ಟು ಜ್ಞಾನ, ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಯಾರ್ಯಾರೆಲ್ಲ ಏನೇನು ರೀತಿ ಕಾಂಟ್ರಿಬ್ಯೂಷನ್ ಮಾಡಿದರೆ ತಮ್ಮದೇ ಆದ್ದು ಅಂತಕ್ಕಂಥದ್ದು ಪರಿಚಯ ಇದೆ. ಇಲ್ಲೂ ಅನೇಕ ಭಕ್ತರ ಮನೆಗೆಲ್ಲ ಹೋಗಿ ಊಟ ಮಾಡಿ ಸತ್ಸಂಗ ಮಾಡಿ ಬಂದಿರೋದೆಲ್ಲ ನೆನಪಿದೆ ನನಗೆ. ಆದ್ರೂ ಸಹ ಈಗ ಅದು ನಡೆದು ಹೋದ ಕತೆ. ಈಗ ಪ್ರಸ್ತುತ ಈಗ ಪ್ರೆಸೆಂಟಲ್ಲಿ ಏನು ಮಾಡಬೇಕು, ನಿಮ್ಮೆಲ್ಲ ಜವಾಬ್ದಾರಿ ಸಂಕಲ್ಪ ಮಾಡಬೇಕು ಇವತ್ತೇ ನೀವು. ಯಾಕೆಂದರೆ ಹೀಗೆ ಇನ್ನೂ 1 ವರ್ಷ ಆದ್ಮೇಲೂ ಇನ್ನೂ ಪೂರ್ಣ ಆಗಿಲ್ಲ ಕೊಡ್ತೀನಿ, ಇನ್ನು 2 ವರ್ಷ ಆದ್ಮೇಲೆ ಇನ್ನೂ ಪೂರ್ಣ ಆಗಿಲ್ಲ ಆಮೇಲೆ ಮಾಡ್ತೀವಿ ಅಂತಂದರೆ ಸಪ್ಪೆ ಆಗಿಬಿಡುತ್ತೆ. ಏನಪ್ಪ ಅಂದರೆ ಎವ್ರಿಬಡಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಇವತ್ತು, ಪ್ರತಿಯೊಬ್ಬರೂ. ಯಾಕೆ ಅಂದರೆ ಕಮಿಟ್ಮೆಂಟ್ಸ್ ಇದೆ ಅವ್ರಿಗೆ. 1 ಕೋಟಿ ರೂಪಾಯಿ ಆ ಶಾಲೆ ಬಿಟ್ಕೊಳ್ಳೋಕ್ಕೆ 25 ಲಕ್ಷ ಇವಾಗ ಕೊಟ್ಟಿದ್ದಾರೆ. ಇನ್ನೂ 75 ಲಕ್ಷ ರೂಪಾಯಿ ಅಲ್ಲೂ ಕೊಡೋದು, ಇಲ್ಲಾಂದರೆ ಸ್ಕೂಲ್ ಬಿಡಲ್ಲ. ಅದರಿಂದ ದೊಡ್ಡ ಮನಸ್ಸು ಮಾಡಬೇಕು. ಬೇಕಾದಷ್ಟು ಗ್ರೂಪ್ಗಳು ಮಾಡ್ತಾರೆ. ನಾನು ಕೆಲವು ಕಡೆಲ್ಲ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ, ನಮ್ಮಲ್ಲಿ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಕೆಲವು ಬ್ರೋಷರ್ಗಳು ಇದೆಲ್ಲ ಮಾಡ್ತಾರೆ. ಅದೆಲ್ಲ ಸಂಘ ಇದ್ದಾಗ ನೀವು ಮಾಡಲು ಸುಲಭ. ರಾಮಕೃಷ್ಣ ಮಿಷನ್ ಆದಮೇಲೆ ನಮ್ಮದೇ ಆದ ರೀತಿಯಲ್ಲಿ ನಮ್ಮದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಡ್ಕೊಂಡು ಹೋಗುತ್ತಿದ್ದು. ಆವಾಗ ನಮ್ಮ ಮುಖ್ಯ ಕೇಂದ್ರ ಏನು ಹೇಳುತ್ತೋ ಹಾಗೆ ಕೇಳಬೇಕಾಗತ್ತೆ. ಈಗ ನಿಮ್ಮ ಕೈಲೇ ಆಡಳಿತ ಇದೆ. ಈಗ ನೀವು ನಿಮ್ಮದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಡ್ಮಿನಿಸ್ಟ್ರೇಷನ್ನಲ್ಲಿ. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ರಾಮಕೃಷ್ಣ ಮಿಷನ್ ಪರಂಪರೆ ನಡೆದರೂ ಸಹ ಆಡಳಿತಾತ್ಮಕವಾಗಿ ನಿಮ್ಮದೇ ಆದ ಹೊಣೆಗಾರಿಕೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಈಗೇನಪ್ಪ ಅಂದರೆ ಅದು ಯಾವ ರೀತಿ ಗ್ರೂಪ್ಗಳು ಮಾಡ್ತೀರಾ ನೀವು? ಯಾಕೆಂದರೆ ತ್ವರಿತವಾಗಿ ಆಗಲೇಬೇಕು, ಪೋಸ್ಟ್ಪೋನ್ ಮಾಡೋದಿಲ್ಲ. ಯಾಕೆಂದರೆ ನೀವು ಏನೇನು ಕೇಳಿರೋ ಅದನ್ನೆಲ್ಲ ನಮ್ಮ ಮುಖ್ಯ ಕೇಂದ್ರ ಕೊಟ್ಟಿದೆ. ಶ್ರೀರಾಮಕೃಷ್ಣ ಅನುಗ್ರಹ ಮಾಡಿದ್ದಾರೆ. ನೀವೇನೇನು ಬಯಸಿದ್ರೋ ಅದೆಲ್ಲ ಬಂದಿದೆ. ಈಗ ನಿಮ್ಮ ಜವಾಬ್ದಾರಿ, ನಿಮ್ಮ ಹೊಣೆಗಾರಿಕೆ ಜಾಸ್ತಿ ಆಯಿತು. ಅದರಿಂದ ನಾನೇನು ಹೇಳೋದಪ್ಪ ಅಂದರೆ ನಮ್ಮ
ಮುಖ್ಯ ಕೇಂದ್ರದಿಂದ ಇಲ್ಲಿಗೆ ನೇರವಾಗಿ ಸ್ವತಂತ್ರ ಮಠ ಮಾಡಿ ಇದನ್ನು ಸ್ವತಂತ್ರವಾಗಿ ಸ್ವಾಮಿಗಳನ್ನ ಇದಕ್ಕೆ ಅಧ್ಯಕ್ಷರಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತಾವೆಲ್ಲರೂ ಸಂಸ್ಕೃತಿ ಇರ್ತಕ್ಕಂಥವ್ರು, ಸಂಸ್ಕಾರ ಇರ್ತಕ್ಕಂಥವ್ರು, ಧಾರ್ಮಿಕರು, ನಿಮಗೆಲ್ಲ ಜಪ ಧ್ಯಾನ ಯೋಗ ಅಭ್ಯಾಸ ಇರ್ತಕ್ಕಂಥವ್ರು ತಮ್ಮದೇ ಆದ ಗೌರವ ಆಧಾರಗಳನ್ನು ಸೂಚಿಸ್ತೀರ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಇನ್ನೊಂದು ಪೋರ್ಷನ್ ಇದೆ, ಯಾವುದೇ ವೆಹಿಕಲ್ ನಡಿಬೇಕು ಅಂದರೆ ಪೆಟ್ರೋಲ್ ಇಲ್ಲ ಅಂದರೆ ಹೋಗಲ್ಲ, ಅದಿದ್ರೆ ಗಾಡಿ ನಡೆಯೋದು. ಹಾಗೆ ಈ ಆಶ್ರಮ ಸ್ವತಂತ್ರವಾಗಿ ಅರಳಬೇಕು. ಯಾಕೆಂದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ರಾಮಕೃಷ್ಣ ಮಿಷನ್ ಬೆಳಗಾಂ ಬಿಟ್ಟರೆ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಇದೆ. ಆದರೆ ಈ ಭಾಗದಲ್ಲಿ ಮಿಷನ್ ಸೆಂಟರ್ ಇಲ್ಲ ಅಂತ ನಮ್ಮ ಪೃಥ್ವಿರಾಜ್ ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆವಾಗಲೇ ನಿಮಗೆ. ಇಲ್ಲಿ ಅದು ನಿಮಗೆ ಎಂಥ ಸಂಭವ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದಿವಸ ಆದಮೇಲೆ. ಇಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಎಷ್ಟೊಂದಿದೆ, ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಯುವಕ ಸಂಘ ಇದ್ದಾರೆ. ಅವರು ಸ್ಪೆಷಲೈಸ್ ಟು ಗಿವ್ ಟಾಕ್ ಫಾರ್ ಟೀಚರ್ಸ್, ಲೆಕ್ಚರರ್ಸ್, ಪ್ರೊಫೆಸರ್ಸ್, ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಅಲ್ಲ ಅವರು. ಇದನ್ನೆಲ್ಲ ಭಗವಂತ ಇರ್ತಕ್ಕಂಥ ಕ್ವಾಲಿಟಿ ಸಾಂಗ್ಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಯು ಕ್ಯಾನ್ ಟೇಕ್ ಫಾರ್ ಎಕ್ಸಿಕ್ಯೂಟಿವ್ ಲೆವೆಲ್ ಕ್ಲಾಸ್ ಫಾರ್ ಎವ್ರಿಬಡಿ. ಹಾಗೆ ಬೇರೆ 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 ಸ್ತರಗಳಲ್ಲಿ ಅವ್ರಿಗೆ ಮಾತಾಡೋ ಕಲೆ ಜೊತೆಗೆ ಭಜನೆ ಮಾಡೋದು, ಜಪ ಧ್ಯಾನ, ಮೆಡಿಟೇಷನ್ ಕ್ಲಾಸ್ ತಗೊಳ್ಳೋದು, ಸಾಮಾನ್ಯ ವ್ಯಕ್ತಿಯಿಂದ ಒಬ್ಬ ಗೊತ್ತಿರೋ ಮಟ್ಟದ ವ್ಯಕ್ತಿ ತನಕನೂ ಮುಟ್ತಕ್ಕಂಥ ಅನುಗ್ರಹ ಭಗವಂತನ ಕಡೆಯಿಂದ ಅವ್ರಿಗಾಗಿದೆ. ಅದರಿಂದ ನಿಮ್ಮ ದಾವಣಗೆರೆ ಬಳ್ಳಾರಿ ಜನ ಏನೇನು ಬಯಸಿದ್ರೋ ಅದನ್ನೆಲ್ಲ ಭಗವಂತ ಮಾಡಿಕೊಟ್ಟಿದ್ದಾನೆ. ಈಗೇನಪ್ಪ ಅಂದರೆ ನೀವು ಕಟಿಬದ್ಧವಾಗಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಇಂಥ ಡೇಟ್ ಒಳಗಡೆ ನೀವೇನು ಕಮಿಟ್ಮೆಂಟ್ ಕೊಡಿದ್ರೆ ಅದನ್ನು ಫುಲ್ಫಿಲ್ ಮಾಡಿಕೊಡ್ತೀವಿ ಅಂತ ಮಾಡಿ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ಯಾರೋ ಒಂದು ಕಮಿಟಿಯಲ್ಲಿದ್ದಾರೆ, ಆ ಶ್ರೀಧರ್ ಬೋನ್ಗೇರಿ ಅವರು, ಪೃಥ್ವಿರಾಜ್ ಅವರು, ನಮ್ಮ ಯಾರು ವೀರೇಶ್, ನಮ್ಮ ಯರಿ ಸ್ವಾಮಿನೋ ಅಥವಾ ನಮ್ಮ ವಕೀಲರು ರಾಕೇಶ್ ಅವರು ಒಂದಷ್ಟು ಜನ ಮಾತ್ರ ಕೆಲಸ ಮಾಡ್ತಾರೆ ಅನ್ನೋದಲ್ಲ. ಇಲ್ಲಿ ಯಾರು ಕಮಿಟಿ ಇರೋದು ಅಡ್ಮಿನಿಸ್ಟ್ರೇಷನ್ ಸೇವೆಗೆ ಮಾತ್ರ ಕಮಿಟಿ ಇರ್ತಕ್ಕಂಥದ್ದು. ಆದರೆ ಒಂದು ಆಶ್ರಮ ಬೆಳಿಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ ಮುಖ್ಯ, ಪ್ರತಿಯೊಬ್ಬ ವ್ಯಕ್ತಿನ ಮನೋಭಾವನೆಯೂ ಅಷ್ಟೇ ಮುಖ್ಯ. ಹಾಗೆ ಹೆಲ್ಪಿಂಗ್ ಹ್ಯಾಂಡ್ ಇದು ಬಹಳಷ್ಟು ಮುಖ್ಯ. ನಿಮ್ಮ ಲೆವೆಲಲ್ಲಿ ನೀವು ಕೆಲಸ ಮಾಡಬೇಕು. ಏನೆಲ್ಲ ಮಾಡಿದ್ರೆ ಆಗುತ್ತೆ, ನೀವುಗಳೇ ಜವಾಬ್ದಾರಿ ತಗೊಂಡು ಯೋಚನೆ ಮಾಡಬೇಕು. ಯಾರೋ ಗೈಡ್ ಮಾಡೋದಲ್ಲ. ಹೀಗೆಲ್ಲ ಮಾಡೋಕ್ಕಾಗುತ್ತಾ? ಆಗ ಸ್ವಾಮೀಜಿ ನಿಮ್ಮ ಜೊತೆಲೇ ಇರ್ತಾರೆ, ಕಮಿಟಿ ನಿಮ್ಮ ಜೊತೆ ಇರುತ್ತೆ. ಬಂದು ವಿಚಾರ ಮಾಡಿ ಈ ಆಶ್ರಮ ಪರಿಪೂರ್ಣವಾಗಿ ನಿಯಮಿತವಾಗಿ ಮುಖ್ಯ ಕೇಂದ್ರಕ್ಕೆ ಒಳಪಡಿಸ್ಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಆಗಲೇ ಪ್ರಿಂಟ್ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಅಪೀಲೆಲ್ಲ ಪ್ರಿಂಟ್ ಮಾಡಿದ್ದಾರೆ, ಅದರಲ್ಲೇ ವಿವರಣೆಗಳು ಕೊಟ್ಟಿದ್ದಾರೆ. ಅದೆಲ್ಲ ಫುಲ್ಫಿಲ್ಮೆಂಟ್ ಆದರೆ ಇದು ಪೂರ್ಣವಾಗಿ ರಾಮಕೃಷ್ಣ ಮಿಷನ್ ಸೆಂಟರ್ ಆಗುತ್ತೆ. ಈಗಲೂ ರಾಮಕೃಷ್ಣ ಮಿಷನ್ ಸೆಂಟ್ರನ್ನೇ. ಹೇಗೆ? ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ರಾಮಕೃಷ್ಣ ಮಿಷನ್ ಸೆಂಟ್ರನ್ನೇ. ಆದರೆ ಒಂದು ಆಡಳಿತಾತ್ಮಕ ದೃಷ್ಟಿಯಿಂದ ಆಗಬೇಕು ಅಂದರೆ ನಿಮ್ಮೆಲ್ಲರ ಜವಾಬ್ದಾರಿ ಪೂರ್ಣ ಆಗಬೇಕು. ಆಮೇಲೆ ನಿಮಗೆ ಸ್ವಾಮಿಗಳನ್ನ ಹೇಗೆ ನೋಡ್ಕೋಬೇಕು, ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾನೇ ಹೇಳ್ಕೊಡಬೇಕಾಗಿಲ್ಲ. ಯಾಕೆಂದರೆ ನಮಗೆ ಬಹಳಷ್ಟು ಅನುಭವ ಇದೆ. ಈ ಆಶ್ರಮಕ್ಕೆ ಬಂದು ನಮ್ಮ ಹಿರಿಯ ಸ್ವಾಮಿಗಳ ಜೊತೆ ಸ್ವಾಮಿ ಶ್ರೀಮತ್ ಸ್ವಾಮಿ ಹರ್ಷಾಂಜಿ ಮಹಾರಾಜ್ ಜೊತೆ ನಾನು ಬಂದಿದ್ದೀನಿ. ಜಗದಾತ್ಮಾನಂದರು, ನಿತ್ಯಸ್ಥಾನಂದರು ಎಲ್ಲರ ಜೊತೆ ಬಂದಾಗ ಈ ಊರಿನ ಜನ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ, ಹೇಗೆ ನೋಡ್ಕೋತಾರೆ, ಎಂಥ ಸತ್ಸಂಗ ನಡೆಸ್ತಾರೆ. ನಾನು ಕರ್ನಾಟಕದಲ್ಲಿ ಎಷ್ಟೊಂದು ಸೆಂಟ್ರಲ್ಲಿ ನೋಡಿದ್ದೀನಿ. ಬೆಂಗಳೂರು ಬಿಡಿ, ಅದು ಬಿಟ್ಟ ಮೇಲೆ ಈ ಸೆಂಟ್ರಲ್ಲಿ ಇಷ್ಟು ಜನ ಬಂದು ಇಷ್ಟು ಜನ ಮಾಡ್ತಕ್ಕಂಥದ್ದು ಅದ್ಭುತವಾಗಿರೋದು ಬಳ್ಳಾರಿ ಸೆಂಟ್ರಲ್ಲೇ. ಆ ಬಳ್ಳಾರಿ ಸೆಂಟ್ರು ಇಷ್ಟೊಂದು ಚೆನ್ನಾಗಿದೆ. ಆಮೇಲೆ ನಮ್ಮಲ್ಲಿ ಕೆಲವು ಅಡ್ಮಿನಿಸ್ಟ್ರೇಷನ್ಗೆ ಏನೇನು ಲೋಪದೋಷ ಇರ್ಬೋದು, ಅದೆಲ್ಲ ಅತ್ಯಂತ ಸಹಜ. ಆದರೆ ಎಲ್ಲರ ಭಾವನೆಗಳು ಒಂದಿದೆ. ರಾಮಕೃಷ್ಣ ಮಿಷನ್ ಒಂದು ಸೆಂಟರ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರೂ ಆಸೆ ಇದೆ. ಒಂದು ಕಾಲಿಗೆ ಎಷ್ಟು ಜನ ಬಂದಿದ್ದೀರಾ, ಹಾಲೆಲ್ಲ ತುಂಬಿದೆ ಅಂದರೆ ನಿಮ್ಮ ಭಾವನೆ ಎಷ್ಟು ಪವಿತ್ರವಾಗಿದೆ, ನಿಮ್ಮ ಮನಸ್ಸಿನ ಶಕ್ತಿ ಎಷ್ಟು ದೃಢವಾಗಿದೆ. ನಿಮ್ಮೆಲ್ಲರ ಆಸೆ ಬೇಗ ಕೂಡಲಿ. ನಮ್ಮ ಶ್ರೀಮತ್ ಸ್ವಾಮಿ ಪೂಜ್ಯರಾಗಿರ್ತದ ಮಂಗಳನಾಥಾನಂದಿಯವ್ರಿಗೆ ತಮ್ಮೆಲ್ಲರ ಸಹಕಾರ, ಅವ್ರಿಗೆ ಭಗವಂತನ ಸಹಕಾರದಿಂದ ಅವ್ರು ಬಂದಿರೋದು. ಆದರೆ ನೀವೆಲ್ಲ ಇನ್ನೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋ ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಶ್ರೀರಾಮಕೃಷ್ಣ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಜೈ ರಾಮ್. ಬಳ್ಳಾರಿ ಆಶ್ರಮದ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು, ಪ್ರೀತಿಯ ಭಕ್ತರೇ.
ನಾನು ಇವತ್ತು ಇಲ್ಲಿಗೆ ಪ್ರಥಮ ಬಾರಿ ಮಾತಾಡ್ತಾ ಇದ್ದೇನೆ. ಮಾತು ಹಲವು ಬಾರಿ ಆಡಿದ್ದೇನೆ, ಬಳ್ಳಾರಿಯಲ್ಲಿ ಪ್ರಥಮ ಬಾರಿ ಆಡ್ತಾ ಇದ್ದೇನೆ. ನಾವು ಮಾತಾಡ್ತಾನೇ ಇರ್ತೀವಿ, ಆದರೆ ಅರ್ಥಪೂರ್ಣವಾಗಿ ಮಾತಾಡಬೇಕಂದ್ರೆ ಒಂದು ಸಭೆಯಲ್ಲಿ ಬುದ್ಧಿಪೂರ್ವಕವಾಗಿ ಆಲೋಚನೆ ಇದ್ದರೆ ಅರ್ಥಪೂರ್ಣವಾದ ಮಾತು ಬರ್ತದೆ. ಆದ್ದರಿಂದ ಜೀವನ ಬಹಳ ಮುಖ್ಯ, ಜೊತೆಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ. ಆಮೇಲೆ ನೀವೆಲ್ಲ ಖಂಡನ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಿ ಅಂತಂದರೆ ನೀವೆಲ್ಲ ನಿಜಕ್ಕೂ ಭಕ್ತರು ಅಂತ ಅರ್ಥ ಆಯಿತು. ಯಾಕಂದರೆ ಅವ್ರು ಕ್ಯಾಸೆಟನ್ನು ಹಾಕಿದ್ರು, ಜೊತೆಗೆ ಧ್ವನಿಗೂಡಿಸಿ ಸರಿಯಾಗಿ ಹಾಡಿದ್ರಿ, ಶ್ರುತಿಬದ್ಧವಾಗೂ ಇತ್ತು, ಕೇಳೋಕ್ಕೆ ಆನಂದವಾಯಿತು. ಯಾಕಂದರೆ ಎಷ್ಟೋ ಆಶ್ರಮದಲ್ಲಿ ಹೋಗಿ ಕೂತ್ರೆ ಖಂಡನ ಬೇಡಪ್ಪ, ರಾಮಕೃಷ್ಣರು ಎಲ್ಲ ಹೊರಗೆ ಹೋಗ್ತಾರೆ, ನಾವು ಕೂರ್ಲಿಕ್ಕೆ ಆಗೋದಿಲ್ಲ. ಹಂಗೆ ಆಗಲಿಲ್ಲ ಇವತ್ತು, ನನಗೆ ಸಂತೋಷ ಆಯಿತು. ಮೊದಲನೇದು. ಆಮೇಲೆ ಕಳೆದ ವರ್ಷ ಜನವರಿ ತಿಂಗಳಲ್ಲಿ 30, 31 ಮತ್ತು ಫೆಬ್ರವರಿ 1ನೇ ತಾರೀಕು ಬಳ್ಳಾರಿ ಆಶ್ರಮಕ್ಕೆ ಬಂದಿದ್ದೆ ನಾನು ಕಳೆದ ವರ್ಷ. ಈ ಡಿಸೆಂಬರ್ ಜನವರಿ ಬಂದಾಗ ನನಗೆ ವರ್ಗಾವಣೆ ಆಗ್ತಾರೆ, ಟ್ರಾನ್ಸ್ಫರ್ ಆಗೋದೇ ನನಗೆ ಡಿಸೆಂಬರ್ ಜನವರಿ. 2 ವರ್ಷದ ಹಿಂದೆ ನಾನು ನರ್ಮದಾಗೆ ಅಂತ ರಜಾ ತೊಗೊಂಡು ಹೋಗಿದ್ದೆ 3 ತಿಂಗಳಿಗೆ. 2 ತಿಂಗಳು ಆಗಲಿಕ್ಕಿಲ್ಲ, ಹೆಡ್ ಕ್ವಾರ್ಟರ್ಸ್ ಫೋನ್ ಮಾಡಿ ಬಾ ಅಂಥೇಳಿ ಮಾದಿಹಳ್ಳಿಗೆ ಕಳಿಸಿದ್ರು. ನಾನು ಮಾದಿಹಳ್ಳಿಗೆ ಹೋದೆ. ಅಷ್ಟೊತ್ತಿಗೆ 1.5 ವರ್ಷ ಆದಮೇಲೆ ಮತ್ತೆ ಇಲ್ಲ, ನೀನು ಬ್ರೆಜಿಲ್ಗೆ ಹೋಗಬೇಕು, ನೀನು ಬಾ ಅಂತ ಕರೆದ್ರು. ನಾನು ಹೇಳಿದೆ ಬರ್ತೀನಿ ಅಂಥೇಳಿ ಮಾದಿಹಳ್ಳಿ ಕೊಟ್ಟು 5 ತಿಂಗಳು ಹಿಮಾಲಯಕ್ಕೆ ಹೋದೆ. ಹಿಮಾಲಯಕ್ಕೆ ಹೋಗಿ ಇನ್ನೂ ನಾನು ಪೂರ್ತಿ ಆಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ನಾನು ಕುಟೀರದಲ್ಲಿದ್ದೇನೆ. ನಮ್ಮ ರಾಕೇಶ್ ಅವರೆಲ್ಲ ಒಂದೇ ಕಾಲ ಮೇಲೆ, ನಮ್ಮ ಸುರೇಶ್ ಅವರು, ಶ್ರೀನಿವಾಸು, ಯರಿಸ್ವಾಮಿ, ಶ್ರೀಧರ್ ಅವರು ಎಲ್ಲ ಫೋನ್ ಮಾಡ್ತಾರೆ, ನೀವು ಬಳ್ಳಾರಿಗೆ ಅಂತೆ ಅಂತ. ನನಗೇ ಗೊತ್ತಿಲ್ಲ, ನಾನು ಅಲ್ಲೆಲ್ಲೋ ಇದ್ದೀನಿ, ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಆಮೇಲೆ ಹೆಡ್ ಕ್ವಾರ್ಟರ್ಸ್ ಆಮೇಲೆ ಹೇಳಿದ್ರು ಬನ್ನಿ ಅಂತ. ನಾನು ಡಿಸೆಂಬರ್ 29ಕ್ಕೆ ಹೊರಟೆ, ಜನವರಿಗೆ ಇಲ್ಲಿದ್ದೇನೆ. ಸೊ ಡಿಸೆಂಬರ್ ಜನವರಿ ವರ್ಗಾವಣೆ ಹೆಚ್ಚು. ಇಲ್ಲಿ ಎಷ್ಟು ವರ್ಷ ಇಟ್ಕೊಳ್ತೀರೋ ನಿಮ್ಗೆ ಬಿಟ್ಟಿದ್ದು. ಅದರಿಂದ ಕಳೆದ ಜನವರಿ ಬಂದಿದ್ದೆ. ಇಲ್ಲಿ ಬಂದಾಗ ಇಲ್ಲಿ ಪಕ್ಕದಲ್ಲಿ 30 ಕಿಲೋಮೀಟರ್ ಹಳ್ಳಿನಲ್ಲಿ ನಂದು 3 ದಿವಸದ ಕಾರ್ಯಕ್ರಮ ಹಳ್ಳಿನಲ್ಲಿ ಮಾಡಬೇಕು ಅಂತ ಒಬ್ಬ ಬ್ರಹ್ಮಚಾರಿ ಮಂಜುನಾಥ್ ಅವರು ಮಾಡಿ, ನಾನು ಬಂದಾಗ ಆಗ ಶ್ರೀಧರ್ ಸರ್ನ, ಎರ್ರಿ ಸ್ವಾಮಿಗಳನ್ನ, ಆಮೇಲೆ ನಮ್ಮ ರಾಕೇಶನ್ನ, ರಾಜಶೇಖರ್ನ, ರಾಣೆಬೆಂದೂರು ನೋಡಿದ್ದು. ಅವರೆಲ್ಲ ಇಲ್ಲಿ ಭೇಟಿ ಮಾಡಿ ಹೋಗಿದ್ದೆ ಅಷ್ಟೇ, ಮುಖ ಭೇಟಿ. ನಾನು ರಾತ್ರಿ ಮಾತ್ರ ಉಳ್ಕೊಳ್ಳೋಕೆ ಬಂದಿದ್ದೆ ಅಷ್ಟೇ. ಊಟ ಎಲ್ಲನೂ ಹೊರಗಡೆ, ಪ್ರಸಾದ ಎಲ್ಲ. ಅದಾದಮೇಲೆ ಇದೆಲ್ಲ ಆದಮೇಲೆ ಶ್ರೀಧರ್ ಅವ್ರಿಗೆ ಹೆಡ್ ಕ್ವಾರ್ಟರ್ಸ್ ಅವರು ಇಂಡಿಕೇಟ್ ಮಾಡಿ ಪತ್ರ ವ್ಯವಹಾರ ಮಾಡಿದ್ದೆಲ್ಲ ನಿಮ್ಮ ಅಧ್ಯಕ್ಷರ ಜೊತೆಗೆ. ಅವರು ನನಗೆ ಕಾಲ್ ಮಾಡಿ, ನೆನ್ನೆ ಎರ್ರಿ ಸ್ವಾಮಿಗಳು, ಅವರ ಡ್ರೈವರ್ ಆದಂತಹ ನಮ್ಮ ಕುಮಾರಸ್ವಾಮಿ, ಚೀಫ್ ಮಿನಿಸ್ಟರ್ ಅಲ್ಲ ಆದರೆ ಚಾಲಕರು, ಅವರು ಬಂದು ನನ್ನ ರಾತ್ರಿ ಶಿವನಹಳ್ಳಿಯಲ್ಲಿ ಉಳ್ಕೊಂಡು ನಾವೆಲ್ಲ ಒಟ್ಟಿಗೆ ಇವತ್ತು ಮಧ್ಯಾಹ್ನ ಬಂದು 1:15ಗೆ ಪ್ರಸಾದ ಆಗಿದೆ. ನಿಮ್ಮ ಉತ್ಸಾಹ ಎಷ್ಟು ಇದೆ ಅಂತಂದರೆ, ತಮಾಷೆಗೆ ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಉತ್ಸಾಹ ಎಷ್ಟಿದೆ, ಸಾಂಗ್ಗಳು ಕರ್ಕೊಂಬರ್ಬೇಕು ಅಂಥೇಳಿ ನಾನು ಕರ್ಕೊಂಬಂದಿದ್ದೀರಿ. ಇನ್ನೂ ಕೋಣೆ ಕೊಟ್ಟಿಲ್ಲ ನೀವು. ನನ್ನ ಲಗೇಜ್ ಇನ್ನೂ ಕಾರಲ್ಲೇ ಇದೆ, ಎಲ್ಲಿ ಹೇಳ್ಸೋದು ಅಂತ. ಪಾಪ ನಮ್ಮ ದಾವಣಗೆರೆ ಸ್ವಾಮೀಜಿಗೆ ವ್ಯವಸ್ಥೆ, ದಾವಣಗೆರೆ ಬಗ್ಗೆ ಹೇಳ್ತಿರಲ್ಲ, ನೀವು ಉತ್ಸಾಹ ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಇಲ್ಲಿ ನಿಮ್ಮೊಂದಿಗೆ ಬರುವಂಥ ವ್ಯವಸ್ಥೆ, ಇರುವಂಥ ವ್ಯವಸ್ಥೆ ಶ್ರೀರಾಮಕೃಷ್ಣ ಮಾಡಿದ್ದಾರೆ. ನೋಡಿ, ಯಾವಾಗಲೇ ಆಗಲಿ ನಾವು ಯಾವತ್ತೂ ಹಿಂದೆ ಯಾವಾಗಲೇ ಆಗಲಿ ಒಂದು ವ್ಯವಸ್ಥೆ ಆದ ಮೇಲೆ ಸರಿ ತಪ್ಪು ಅಂತ ಮುಂದೆ ಹೇಳ್ತೇವೆ. ಆದರೆ ವ್ಯವಸ್ಥೆ ಆಗಬೇಕಾದ್ರೆ ತುಂಬ ಜನ ತ್ಯಾಗ ಮಾಡಿರ್ತಾರೆ. ನಾನು ಕಾಲೇಜಿನಲ್ಲಿ ಹೇಳ್ತಾ ಇರ್ತೇನೆ ಯಾವಾಗ, ಈ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಆಗಿ ನಮಗೆ ಸ್ವಾತಂತ್ರ್ಯ ಸಿಕ್ತಲ್ಲ 1947ನಲ್ಲಿ, ಸುಮಾರು 6.5 ಲಕ್ಷ ಜನ ಸತ್ರು. ಅಪಾರ್ಟ್ ಫ್ರಮ್ ದೋಸ್ ಹು ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ದ ಕಾಸ್ ಆಫ್ ದ ನೇಷನ್. ಅದು ಬಿಟ್ಟು 6.5 ಲಕ್ಷ ಮರಣವನ್ನು ಹೊಂದಿದ ಮೇಲೆ, ಅದಕ್ಕೆ ನಾನು ಬಾವುಟ ಹಾರಿಸ್ಬೇಕಾದ್ರೆ ದಯವಿಟ್ಟು ನೆನಪಿಟ್ಕೊಳ್ಳಿ, 6.5 ಲಕ್ಷದ ಶವದ ಮೇಲೆ ನಿಂತು ನಾವು ನಮ್ಮ ದೇಶದ ಬಾವುಟ ಹಾರಿಸ್ತಾ ಇದ್ದೇವೆ, ನೆನಪಿಟ್ಕೊಂಡು. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಈ ನ್ಯಾಕ್ಸಲಿಸಮ್, ಒಂದು ಟೆರರಿಸ್ಟು, ಇದೆಲ್ಲ ಆಗಿ ಸುಮಾರು ಈಗ ಇಲ್ಲಿವರೆಗೂ 22,000 CRPF ಜವಾನ್ಸನ್ನು ನಾವು ಕಳ್ಕೊಂಡಿದ್ದೇವೆ. ನಾಟ್ 1 or 2. ಯು ಇಮ್ಯಾಜಿನ್ ದೇರ್ ಫ್ಯಾಮಿಲೀಸ್. ಅಷ್ಟು ಜನಕ್ಕೆ ವಿಧವೆಯರಾದ ಹೆಂಡತಿಯರಲ್ಲ, ತಂದೆ ತಾಯಿ ಕಳ್ಕೊಂಡ್ರ ಮಕ್ಕಳು. 22,000 CRPF ಓನ್ಲಿ, ಅಪಾರ್ಟ್ ಫ್ರಮ್ ಆರ್ಮಿ ಆ್ಯಂಡ್ ಪ್ಯಾರಾಮಿಲಿಟರಿ ಆ್ಯಂಡ್ ಅದರ್ ಫೋರ್ಸಸ್, ಪೊಲೀಸ್ ಎಲ್ಲ ಬಿಟ್ಟು. ಅಂದರೆ ಈಗ ಒಂದು ಬಳ್ಳಾರಿ ಆಶ್ರಮ 65 ವರ್ಷದಿಂದ 2 ಸಲ ಎಲ್ಲ ಕೇಳ್ತಾರೆ. ನನಗೆ ಹೊಸಬ, ನಾನು ಇಲ್ಲಿ ಈಗೆಲ್ಲ ಮಾತಾಡಿದವರೆಲ್ಲ ಹೇಳಿದ್ರು 65 ವರ್ಷ ಆಯಿತು, ಆಗ್ತಾ ಬಂದಿದೆ ಅಂತ. ಈ 65 ವರ್ಷ ಆಗಿರ್ಬೇಕಾದ್ರೆ ಅವರೆಲ್ಲ ಹಿಂದವ್ರು ಆಗಿದ್ದಕ್ಕೆ ನಾವಿಲ್ಲಿ ನಿಂತಿದ್ದೇವೆ, ನೆನ್ಪಿಟ್ಕೋಬೇಕದನ್ನ. ಅದಕ್ಕೆ ನೆವರ್ ಯು ಶುಡ್ ಇನ್ ಎನಿವೇ ಹಿಂದಿನವ್ರು ಮಾಡಿದ್ದನ್ನು ಮುಂದೆ ಮಾಡದೇ ಇದ್ರೆ ನಮ್ಮ ಅಪರಾಧ ಆಗ್ತದೆ. ವಿ ಟೇಕ್ ದಟ್ ಸಿನ್. ಅದನ್ನು ಮುಂದುವರಿಸಬೇಕು ಅಂತಂದ್ರೆ ನಮ್ಮ ಎಲ್ಲರ
ತ್ಯಾಗೇಶ್ವರಾಜಿ ಮಹಾರಾಜರನ್ನು ಚೆನ್ನಾಗಿ ಹೇಳೋದಕ್ಕೆ ಹೆಗಲು ಕೊಡಬೇಕು ಅಂತ. ಹೆಗಲು ಕೊಡೋದು ಬಹಳ ಮುಖ್ಯದ ಅಂಶ. ಇದು ಮೊದಲನೇ ವಾಕ್ಯ. ಆಮೇಲೆ ಇದಕ್ಕೆ ಇದೊಂದು ಪ್ರತ್ಯೇಕವಾಗಿ ಒಂದು ಕೇಂದ್ರ ಮಾಡಬೇಕು ಅಂತ ಯಾಕೆ ಆಲೋಚನೆ ಬಂತು ಅನ್ನೋದು ಗೊತ್ತಿಲ್ಲ. ಇದನ್ನ ಸಬ್ ಸೆಂಟರ್ ಆಗಿ ಮಾಡಿದ್ರು. ನಾವು ಬೇಲೂರು ಮಟ್ಟಕ್ಕೆ ಹೋಗೋತ್ತಿಗೆ ಆಗಲಿ ಇದ್ದಕ್ಕಿದ್ದಂಗೆ ಡಿಸಿಷನ್ ಬದಲಾಯಿಸಿ ಬ್ರೆಜಿಲ್ ಟು ಬಳ್ಳಾರಿ ಆಯಿತು. ಬೀನೆ ಬಟ್ ಇಟ್ಸ್ ಇನ್ ಕರ್ನಾಟಕ, ನಾಟ್ ಇನ್ ಸೌತ್ ಅಮೇರಿಕಾ. ಅದಕ್ಕೆ ಇಲ್ಲಿ ಪರಮ ಪೂಜ್ಯ ಸ್ವಾಮಿ ಗೌತಮಾಂಜಿ ಮಹಾರಾಜ್ ಅವರು, ಆಮೇಲೆ ವಿಶೇಷವಾಗಿ ನಮ್ಮ ಜನರಲ್ ಸೆಕ್ರೆಟರಿ ಆದ ಪರಮ ಪೂಜ್ಯ ಸ್ವಾಮಿ ಸುವೀರಾಂಜಿ ಮಹಾರಾಜ್, ಇವರು ಇದನ್ನು ಪ್ರತ್ಯೇಕ ಮಾಡಲೇಬೇಕು, ನೀನು ಬಳ್ಳಾರಿಗೆ ಹೋಗಬೇಕು ಅಂತ ನಾನು ಅವರ ವಿಶೇಷವಾದ ಒಂದು ಕೊಡುಗೆ. ಯು ಶುಡ್ ರಿಮೆಂಬರ್ ದಟ್. ಅವರಿಬ್ಬರ ಕೊಡುಗೆನಲ್ಲಿ ಇದನ್ನು ಈ ಬಳ್ಳಾರಿ ಆಶ್ರಮ ಒಂದು ಪ್ರತ್ಯೇಕವಾದ ಒಂದು ಬ್ರಾಂಚ್ ಸೆಂಟರ್ ಆಗಿ ಮಾಡಿದ್ದು. ಆಮೇಲೆ ಇದರ ಹಿಂದೆ ಸುಮಾರು ಒಂದು 10-15 ವರ್ಷದ ಸ್ವಾಮಿ ಮುಕ್ತಿಯಾಂಜಿ ಮೈಸೂರು ಅವರ ಒಂದು ಮಾರಲ್ ಸಪೋರ್ಟ್ ನಿಮಗೆ. ಈ ಮೈಸೂರು ಆಶ್ರಮ 50 ವರ್ಷ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ನಾ ಬೆಂಗಳೂರಿನಲ್ಲಿದ್ದೆ. ನಮ್ಮ ಮಹಾಮುಖ್ಯಾಂಜಿ ಮಹಾರಾಜ್ ಅವರು ಬಂದಿದ್ರು, ತ್ಯಾಗೇಶ್ವರಾಂಜಿ ಮಹಾರಾಜ್ ಅವರು ಬಂದಿದ್ರು. ಅವಾಗ 50 ವರ್ಷ ಆದಾಗ ನಿಮಗೆ ಪೂರ್ಣ ಮಾರಲ್ ಸಪೋರ್ಟ್ ಬಂದದ್ದು ಮೈಸೂರು ಆಶ್ರಮದ ಅಶೋಕ್ ಮಹಾರಾಜ್ ಅವರು ಇಲ್ಲೇ ಇದ್ದು 1 ತಿಂಗಳು ಮುಂಚೆ ಇಲ್ಲೇ ಬಂದು ಈ ಆಶ್ರಮದಲ್ಲಿದ್ದು ನಿಮಗೆಲ್ಲ ಕಾರ್ಯದಲ್ಲಿ ಸಹಾಯವನ್ನು ಮಾಡಿದರು. ಸೊ ಯು ಹ್ಯಾವ್ ಗಾಟ್ ಎ ಗ್ರೇಟ್ ಸಪೋರ್ಟ್ ಫ್ರಮ್ ಮೈಸೂರು ಆಶ್ರಮ. ಇಟ್ಸ್ ಎ ಟೋಟಲ್ ಮಾರಲ್ ಸಪೋರ್ಟ್. ಅಂದ್ರೆ ಅವ್ರನ್ನ ನಾವು ಯಾವತ್ತೂ ಮರೆಯುವಾಗಿಲ್ಲ. ಮುಕ್ತಿಯಾಂಜಿ ಆ್ಯಂಡ್ ಮೈಸೂರು ಆಶ್ರಮ, ಅವ್ರ ಹಿಂದಂತಹ ಸ್ವಾಮಿ ನಿತ್ಯಸ್ಥಾಂಜಿ, ಆತ್ಮವಿದಾಂಜಿ, ಸುರೇಶ್ ಅಂಜಿ, ಇವರೆಲ್ಲ ಮಹನೀಯರ ಒಂದು ಲಾಭ, ತ್ಯಾಗ, ಸೇವೆ ನಮ್ಮ ಇವತ್ತು ನಿಂತು ಮಾತಾಡಲಿಕ್ಕೆ ಒಂದು ಅವಕಾಶ. ಆಮೇಲೆ ಈ ಕೇಂದ್ರದಲ್ಲಿ ಈಗ ನೀವು ಯಾರ್ಯಾರು ಎಲ್ಲ ಇಲ್ಲಿ ಇದ್ದೀರೋ ಇವರೆಲ್ಲ ಒಳ್ಳೆ ಟೀಮ್ ಇದೆ. See, differences of opinion should be there. Otherwise there is no evolution. ಎಲ್ಲರೂ ಹ್ಞೂ ಅಂತ ಆಗ್ಬಿಟ್ರೆ ಸರಿ ಹೋಗೋದಿಲ್ಲ. ಅಪೋಸಿಷನ್ ಪಾರ್ಟಿ ಲೀಡರ್ ಇರಬೇಕು, ಸ್ವಲ್ಪ ಜೋರಾಗಿ ಮಾತಾಡೋರು ಅದನ್ನ. ಅದರಿಂದ ಜೋರಾಗಿ ಮಾತಾಡೋರು ಇಲ್ಲ ಅಂತಂದ್ರೆ ಎಲ್ಲರೂ ಹ್ಞೂ ಅಂದ್ಬಿಟ್ರೆ ಸರಿ ಹೋಗೋದಿಲ್ಲ. ಹಾಗಾಗಿ ಅಪೋಸಿಷನ್ ಪಾರ್ಟಿನೂ ಬೇಕು, ರೂಲಿಂಗ್ ಪಾರ್ಟಿನೂ ಬೇಕು. ಆದರೆ ಅಪೋಸಿಂಗ್ ಆಫ್ ಪ್ರಿನ್ಸಿಪಲ್ಸ್ ಇರಬಾರ್ದು, ಐಡಿಯಾಸ್. ಪ್ರಿನ್ಸಿಪಲ್ಸ್ ಅಂದ್ರೆ ತ್ಯಾಗ ಸೇವೆಯ ಪ್ರಿನ್ಸಿಪಲ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ, ಅಲ್ಲಿ ಅಪೋಸಿಷನ್ ಇಲ್ಲ ನಮ್ದು. ಆದ್ರೆ ನಮ್ದು ಇಲ್ಲಿ ಯಾವಾಗ ತ್ಯಾಗ ಮತ್ತು ಸೇವೆ ಅಂತ ಇಟ್ಕೊಳ್ತಿರೋ ಎಲ್ಲ ಐಡಿಯಲ್ಸ್ ಮಿಂಗಲ್ ಆಗಿ ಒಂದು ಎವಲ್ಯೂಷನ್, ಒಂದು ಕಮಲ ಹರಡುತ್ತೆ. ಹಾಗಾಗಿ ಈಗ ನಿಮ್ಮ ಟೀಮ್ ಏನಿದೆಯೋ ಬಹಳ ಅದ್ಭುತವಾದ ಒಂದು ಟೀಮ್ ಇದೆ. ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ. ನೀವು ಹೆಚ್ಚು ಬೇಗ ಒಂದು ನಿರ್ಧಾರ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋಕೆ ಅವಕಾಶ ಆಗ್ತದೆ. ಆಮೇಲೆ ನಾವೊಂದು ಘಟನೆ, ವಿವೇಕಾನಂದ ಜೀವನದಲ್ಲಿ ಒಂದು ಘಟನೆ ಹೇಳಿ ಒಂದು ಸ್ವಲ್ಪ ಕನ್ಕ್ಲೂಡ್ ಮಾಡ್ತೇನೆ. ಇದೆಲ್ಲ ಹೆಂಗೆ ಭಗವಂತ ಹೆಂಗೆ ವ್ಯವಸ್ಥೆ ಮಾಡ್ತಾನೆ, ನಾವೇನು ಮಾಡ್ತೀವಿ, ರಿಲೇಟಿವ್ ಅಂದರೆ ತಾತ್ಕಾಲಿಕವಾದ ಒಂದು ಚಿಂತನೆಯಲ್ಲಿ ಇರ್ತೇವೆ. ರಿಲೇಟಿವ್ ರಿಯಾಲಿಟಿ ಅಥವಾ ರಿಲೇಟಿವ್ ಟ್ರೂತ್ ಅಂದರೆ ತಾತ್ಕಾಲಿಕವಾದ ಒಂದು ಚಿಂತನೆಯಲ್ಲಿ ಇರ್ತೇವೆ. ಹಿಂದೆ ಮುಂದೆ ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ಮಹಾತ್ಮನಿಗೆ ಅದು ಹಿಂದಿಂದು ಮುಂದಿಂದು ತ್ರಿಕಾಲಾಬಾಧಿತ ಅಂದರೆ 3 ಕಾಲದಲ್ಲಿ ತಿಳಿದವರಾಗಿರ್ತಾರೆ. ವಿವೇಕಾನಂದರು ಅಮೆರಿಕಾಗೆ ಹೋಗಿ ಬಂದ ನಂತರ ಅಮೆರಿಕದಲ್ಲಿ ಇದ್ರು ಆಗಿನ್ನು. ಆಗ ಒಬ್ಬ ಅಮೆರಿಕನ್, ಹಿ ವಾಸ್ ಮೆನಿ ಅಮೆರಿಕನ್ಸ್ ಆರ್ ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಅಫ್ಕೋರ್ಸ್ ಇಂಡಿಯಾನಲ್ಲಿ ಹೌದೇ ಹೌದು, ಅಮೆರಿಕಲ್ಲಿ ತುಂಬ ಜನ ಇನ್ಸ್ಪೈರ್ ಆಗಿದ್ರು ಸ್ವಾಮೀಜಿ ಇದ್ದಾಗ. ಅದು ಒಬ್ಬ ಯುವಕ ಸ್ವಾಮೀಜಿಯ ಎಲ್ಲ ಲೆಕ್ಚರ್ನ ಫಾಲೋ ಮಾಡ್ತಾ ಅವ್ರ ಜೊತೆಗೆ ಓಡಾಡ್ತಾ ಇದ್ದ. ಆಮೇಲೆ ಅವರು ಮುಖ್ಯವಾಗಿ ರಾಜಯೋಗ ಲೆಕ್ಚರ್ಸ್ ಎಲ್ಲ ಕೇಳಿದ ಮೇಲೆ ಅವನಿಗನ್ನಿಸ್ತು, ನಾನು ಇವರ ಡಿಸೈಪಲ್ ಆಗಬೇಕು ಅಂತ. ಲೆಕ್ಚರ್ ಕೇಳೋದು ಬೇರೆ, ಗುರುವಾಗಿ ಸ್ವೀಕರಿಸೋದು ಇನ್ನೊಂದು ಭಾಗ. ಈಗೆಲ್ಲ ನೀವು ಬಂದಿದ್ದೀರಿ, ಅದು ಗುರುವಾಗಿ ಒಂದು ಸಾಧನೆ ಅನ್ನೋದು ಅದು ಪ್ರತ್ಯೇಕವಾದ ಹಂತ. ಹಾಗಾಗಿ ನಾನು ಶ್ರೀ ವಿವೇಕಾನಂದರನ್ನ ಗುರುವಾಗಿ ಸ್ವೀಕರಿಸಬೇಕು ಅಂತ ಅನ್ಕೊಂಡ. ಆಮೇಲೆ ಅವನು ಹೋಗಿ ಸ್ವಾಮೀಜಿ ಕೇಳ್ತಾನೆ, ಸ್ವಾಮೀಜಿ ನಾನು ನಿಮ್ಮ ಡಿಸೈಪಲ್ ಆಗಿರಬೇಕು ಅಂತಿದ್ದೇನೆ, ಯು ಇನಿಷಿಯೇಟ್ ಮೀ ಅಂತ. ಅದಕ್ಕೆ ಸ್ವಾಮೀಜಿ ಅವನ್ನ ನೋಡಿ ಒಂದು ಸ್ವಲ್ಪ ಹೊತ್ತು ನೋಡಿ ಹೇಳಿದ್ರು, ಐ ಆಮ್ ನಾಟ್ ಯುವರ್ ಗುರು, ನಾನು ನಿಮ್ಮ ಗುರು ಅಲ್ಲ. ಅದಕ್ಕೆ ಇಲ್ಲ ಸ್ವಾಮೀಜಿ, ನಿಮಗೆ ತುಂಬ ಇನ್ಸ್ಪೈರ್ ಆಗಿದೆ, ನಿಮ್ಮನ್ನೇ ನಾನು ಮಾನಸಿಕವಾಗಿ ಗುರು ಅಂತ ಸ್ವೀಕಾರ ಮಾಡಿದ್ದೇನೆ, ನೀವು ಒಪ್ಪಲೇಬೇಕು ಅಂತ. ಅದಕ್ಕೆ ವಿವೇಕಾನಂದರು ಹೇಳಿದ್ರು, ಇಲ್ಲಪ್ಪ ನಾನು ಡಿಸೈಪಲ್, ಐ ಆಮ್ ನಾಟ್ ಯುವರ್ ಗುರು, ಯು ವೇಟ್, ಯುವರ್ ಗುರು ವಿಲ್ ಕಮ್ ಟು ಅಮೇರಿಕಾ. ನೀನು ಹುಡ್ಕೊಂಡು ನಿನ್ನ ಗುರು ಬರ್ತಾರೆ. ಅದಕ್ಕೆ ಅವನು ಕೇಳ್ದ, ನನ್ನ ಗುರುನ ಐಡೆಂಟಿಫೈ ಮಾಡೋದು ಹೇಗೆ? ಅದಕ್ಕೆ ಅವ್ರೇನು ಹೇಳ್ತಾರೆ ಗೊತ್ತಾ ಸ್ವಾಮೀಜಿ, ವಿವೇಕಾನಂದರು, ಯುವರ್ ಗುರು ವಿಲ್ ಪ್ರೆಸೆಂಟ್ ಯು ವಿತ್ ಎ ಸಿಲ್ವರ್ ಕಪ್, ದೆನ್ ಯು ಐಡೆಂಟಿಫೈ ಯುವರ್ ಗುರು. ನಿಮಗೆ ಅರ್ಥವೇ ಆಗಲಿಲ್ಲ, ನಮ್ಮಂಥವ್ರಿಗೆ ಅರ್ಥ ಆಗೋದಿಲ್ಲ ಅಲ್ಲ. ಈ ಘಟನೆ ಆಗಿ 40 ವರ್ಷ ಆದಮೇಲೆ ಒಂದು ಕ್ರಿಸ್ಮಸ್ ಈವಿಗೆ ಒಬ್ಬರು ಮಹಾತ್ಮರು
ಸಂಜೆ ಎಲ್ಲರೂ ಒಂದು ಗಿಫ್ಟನ್ನು ಹಂಚ್ತಾ ಇರ್ತಾರೆ. ಆಫ್ಟರ್ 40 years ಆಫ್ ಸ್ವಾಮೀಜಿಸ್ ಪಾಸಿಂಗ್ ಅವೇ, ಅವನು ತನ್ನ ಗಿಫ್ಟನ್ನು ಓಪನ್ ಮಾಡ್ತಾನೆ. ಅದು ಸಿಲ್ವರ್ ಕಪ್ ಇರುತ್ತೆ. ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರು ಕೊಟ್ಟವ್ರಿಗೂ ಗೊತ್ತಿಲ್ಲ ಏನು ಘಟನೆ ಆಗಿದೆ ಅಂತ. ಯಾಕೆ ಅಳ್ತಾ ಇದೀನಿ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, 40 ವರ್ಷದಿಂದ ಸ್ವಾಮಿಗಳು ಬಂದಿದ್ರು, ವಿವೇಕಾನಂದರು ಅಂತ ನಾನು ಶಿಷ್ಯರಾಗಿ ಸ್ವೀಕಾರ ಮಾಡಿ ಅಂತಂದೆ. ಯು ವೇಟ್, ಒನ್ ಮೋರ್ ಗುರು ವಿಲ್ ಕಮ್ ಟು ದಿಸ್ ಲ್ಯಾಂಡ್, ಹಿ ವಿಲ್ ಬಿ ಯುವರ್ ಗುರು ಅಂತ ಹೇಳಿದ್ರು. ಯು ಆರ್ ಮೈ ಗುರು, ಕೈಂಡ್ಲಿ ಅಕ್ಸೆಪ್ಟ್ ಮಿ ಆಸ್ ಯುವರ್ ಡಿಸೈಪಲ್ ಅಂತ ಪರಮಹಂಸ ಯೋಗಾನಂದ ಕ್ರಿಯಾಯೋಗದ ಬಗ್ಗೆ ಎಲ್ಲ ಮಾಡಿದಾರಲ್ಲ. ಸ್ವಾಮೀಜಿ ಅದನ್ನು 40 ವರ್ಷ ಹಿಂದೆನೇ ಹೇಳಿದ್ರು. ನಾವು ಬೆಂಗಳೂರಿನಲ್ಲಿದ್ದಾಗ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಬಗ್ಗೆ ನಮ್ಮ ಹರ್ಷಾಂಜಿ ಮಹಾರಾಜ್ ತುಂಬ ಘಟನೆಗಳು ಹೇಳ್ತಾ ಇದ್ರು. ಅದರಲ್ಲಿ ಅವರು ಬ್ರಹ್ಮಚಾರಿಯಾಗಿ ಸೇರಿದಾಗ 2 ಸಲ, ಒಂದು ರಾತ್ರಿ ಕ್ಲಾಸ್ ಆದ ಮೇಲೆ ಅವ್ರು ಹೇಳಿದಂತೆ, ಯು ಬಿ ಕೇರ್ಫುಲ್, ಒಬ್ಬ ವ್ಯಕ್ತಿ ಹೆಸರು ಹೇಳಿ, ಯು ಬಿ ಕೇರ್ಫುಲ್ ವಿತ್ ಹಿಮ್, ಯು ವಿಲ್ ಹ್ಯಾವ್ ಎ ಟಫ್ ಟೈಮ್ ವಿತ್ ದಟ್ ಪರ್ಸನ್, ಬಟ್ ಡೋಂಟ್ ರಿಯಾಕ್ಟ್ ಅಂತ ಹೇಳಿದ್ರು. ಇವ್ರಿಗೆ ಏನಕ್ಕೆ ಹೇಳಿದ್ರು ಅಂತ ಅರ್ಥ ಆಗಲಿಲ್ಲ. ಅದಾಗಿ ಇನ್ನೊಂದು 2 ದಿವಸ ಆದಮೇಲೆ ಮತ್ತೆ ಯತೀಶ್ವರ ಅಂತ ಹೇಳಿದಂತೆ, ಯು ಬಿ ಕೇರ್ಫುಲ್ ವಿತ್ ದಟ್ ಪರ್ಸನ್, ಯು ವಿಲ್ ಹ್ಯಾವ್ ಎ ಟಫ್ ಟೈಮ್ ವಿತ್ ಹಿಮ್, ಬಟ್ ಡೋಂಟ್ ರಿಯಾಕ್ಟ್. ಇದಾಗಿ 25 ವರ್ಷ ಆದಮೇಲೆ ಆ ವ್ಯಕ್ತಿ ಇವ್ರಿಗೆ ಎಷ್ಟು ತೊಂದರೆ ಕೊಟ್ಟ ಅಂತಂದ್ರೆ, ಅದೃಷ್ಟಕ್ಕೆ ಇವ್ರಿಗೆ ನೆನಪಾಯ್ತು. ಯತೀಶ್ವರಾನಂದ ದೇಹದಲ್ಲೇ ಇರಲಿಲ್ಲ ಅವಾಗ. ಅವ್ರಿಗೆ ನೆನಪಾಯ್ತು, ಡೋಂಟ್ ರಿಯಾಕ್ಟ್ ಅಂದ್ರೆ. ಅವರು 1 ವರ್ಷ ಮೌನವಾಗಿದ್ರು ಹಲವಾರು ಕಾರಣಗಳಿಂದ. ಅದಾದ್ಮೇಲೆ ಅವಾಗ ಅವ್ರು ನೆನಪಾಯ್ತು, ಯತೀಶ್ವರ ನಂಗೆ 25 ವರ್ಷದಿಂದ ಏನೇ ಹೇಳಿದ್ರಲ್ಲ ಹೀಗೆ ಅಂತ. ಇನ್ನು ವಿವೇಕಾನಂದ ಹೇಗಿರ್ಬೋದು ನೀವು ಭಾವಿಸಿ, ಶ್ರೀಮಾತೆ ಶಾರದಾದೇವರು ಎಂಥ ಶಕ್ತಿ ಅಂತ ಭಾವಿಸಿ, ಶ್ರೀರಾಮಕೃಷ್ಣ ಪರಮಹಂಸಗೆ ಎಂಥ ಶಕ್ತಿ ಅಂತ ಭಾವಿಸಿ. ಅದರಿಂದ ಆ ಶಕ್ತಿಗೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ, ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ, ವಿ ಹ್ಯಾವ್ ಕಮ್ ಟು ದೇರ್ ಫೀಟ್. ರಾದರ್ ಐ ಕ್ಯಾನ್ ಸೇ ದೇ ಹ್ಯಾವ್ ಬ್ರಾಟ್, ಅವರು ನಮ್ಮನ್ನ ಕರೆದು ಅವರ ಪಾದದಲ್ಲಿ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕಿಂತ ಭಾಗ್ಯ ಅಂತದ್ದು. ಅದು ಮುಂದುವರಿಬೇಕಾದ್ರೆ ನಾವು ಸಕ್ರಿಯವಾಗಿ ಇದನ್ನ ನಾವು ಭಾವಪೂರ್ಣವಾಗಿ ಒಂದು ಭಾಗ, ಸಕ್ರಿಯವಾಗಿ ಅಂತಂದ್ರೆ ಕ್ರಿಯಾ ಮತ್ತು ಇದನ್ನ ಇಚ್ಛಾಶಕ್ತಿ, ಇಚ್ಛಾ ಜ್ಞಾನ ಕ್ರಿಯಾ, ಈ ಮೂರನ್ನು ನಾವು ತೊಡಗಿಸ್ಕೊಳ್ಳದೆ ಇದ್ರೆ ಅದು ಪೂರ್ಣವಾಗಿ ಆಗುವುದಿಲ್ಲ. ಅದರಿಂದ ಅದಕ್ಕೆ ಇಲ್ಲಿ ಬಹಳ ಅವಕಾಶವನ್ನ ಮಾಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ಎಲ್ಲ ಸದಸ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರನ ಹೇಳ್ತಾ, ಇನ್ನು ಸಾಕಷ್ಟು ವಿಚಾರಗಳನ್ನು ಮುಂದೆ ನಾನು ಇಲ್ಲೇ ಇರ್ತೇನೆ. ಭಗವಂತನ ಕೃಪೆಯಿಂದ ಎಷ್ಟು ವರ್ಷ ಇರ್ತೀನಿ ಅಂತ ಅವ್ರು ನಿರ್ಧಾರ ಮಾಡ್ತಾರೆ, ನನ್ನ ನಿರ್ಧಾರ ಏನಿಲ್ಲ ಅದರಲ್ಲಿ. ಅದರಿಂದ ಎಷ್ಟು ಕಾಲ ನಮಗೆ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬಿಡ್ತಾರೋ, ರಾಮಕೃಷ್ಣ ಇಚ್ಛೆಯಿಂದ ಎಷ್ಟಾಗಿದೆಯೋ ನಾವು ಪೂರ್ಣ ಪ್ರಮಾಣದಲ್ಲಿ ಬಳ್ಳಾರಿ ಆಶ್ರಮಕ್ಕೆ ಏನು ಏಳಿಗೆಗೆ ಏನು ಬೇಕು, ನನ್ನ ಬುದ್ಧಿಗೆ ಎಷ್ಟು ಪ್ರಚೋದನೆ ಆಗುತ್ತೋ, ಭಗವಂತ ನನಗೆ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೋ ಆ ಶಕ್ತಿಯ ಅನುಸಾರವಾಗಿ, ಅದಕ್ಕೆ ನೀವು ದೇಣಿಗೆ ಕೊಡಬೇಕಾದ್ರೆ ಯಥಾಶಕ್ತಿ ಅಂತ ಹೇಳಿದ್ರಲ್ವಾ ಯಥಾಶಕ್ತಿನೇ ಆಧ್ಯಾತ್ಮಿಕ ವಿಚಾರದಲ್ಲಿ ಯಥಾಶಕ್ತಿಯಿಂದ ಭಗವಂತ ಅದು. ಆದ್ದರಿಂದ ಆ ಯಥಾಶಕ್ತಿ ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಹಾಗಾಗಿ ಎಲ್ಲರೂ ಸೇರಿ ಈ ಕಾರ್ಯವನ್ನು ಮತ್ತು ಮುಂದುವರಿಸೋಣ. ಇವತ್ತೊಂದು ಸಭೆ, ಸಣ್ಣದಾಗಿ ಸಭೆ, ಅವರು ಜಾಗೇಶ್ವರ ಅಂತ ಹೇಳಿದ್ರಲ್ಲ, ಪೂರ್ಣವಾಗಿ ಈ ಲ್ಯಾಂಡ್ ಎಲ್ಲ ಟ್ರಾನ್ಸ್ಫರ್ ಆಗಿ ನಿಮ್ದೆಲ್ಲ ಒಂದು ವ್ಯವಹಾರ ಏನು ಮಾತುಕತೆ ಆಗಿತ್ತು ಅದೆಲ್ಲ ಪೂರ್ಣ ಆದಮೇಲೆ ಟೋಟಲ್ ಹ್ಯಾಂಡ್ ಓವರ್. ಅವತ್ತಿನ ದಿವಸ ನಾವು ಬೆಂಗಳೂರು ಆಶ್ರಮದಿಂದ, ಮೈಸೂರು ಆಶ್ರಮದಿಂದ, ಶಿವನಹಳ್ಳಿಯಿಂದ, ದಾವಣಗೆರೆ, ಅವ್ರ ಹೆಸರು ಹೇಳಲೇಬೇಕು ನಾನು, ದಾವಣಗೆರೆ ಆಶ್ರಮದಿಂದ ಇವನ್ನೆಲ್ಲ ಕರೆಸಿ ಅವತ್ತು ಪೂರ್ಣ ಪ್ರಮಾಣದಲ್ಲಿ ನಾವು ಹ್ಯಾಂಡಿಂಗ್ ಓವರ್ ಚಾರ್ಜ್ ಅಂತ ಮಾಡೋಣ. ಇವತ್ತು ನಮ್ಮ ಶ್ರೀಧರ್ ಸಾರ್ ಅವರೆಲ್ಲ ಇದಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಪ್ರಮಾಣ ಇಂಟ್ರಡಕ್ಷನ್, ಆ್ಯಸ್ ಎನ್ ಇಂಟ್ರಡಕ್ಷನ್. ಅದರಿಂದ ಇದು ಭಾಳ ಅದ್ಭುತವಾಗಿ ಆಗುತ್ತೆ, ಇದು ಸಂಶಯನೇ ಇಲ್ಲ. ಯಾರು ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿಯನ್ನು ನಾವು ನಂಬಿದ್ದಾರೋ ಅವರು, ಶ್ರೀಮಾತೆಯವರು ಹಲವು ಘಟನೆಗಳಿದೆ, ಮುಂದಿನ ಕಾಲದಲ್ಲಿ ಒಂದೊಂದೇ ವ್ಯವಸ್ಥೆಯನ್ನು ಮಾಡೋಣ ಹೇಳ್ತಾರೆ. ಅದನ್ನು ಬಹಳ ಅದ್ಭುತವಾದ ಒಂದು ಶಕ್ತಿ ಸಂಪರ್ಕಕ್ಕೆ ನಾವು ಬಂದಿದ್ದೇವೆ. ಅದನ್ನು ದಯವಿಟ್ಟು ಮರಿಬೇಡಿ, ಆಮೇಲೆ ಧೃತಿಗೆಡಬೇಡಿ. ಇಷ್ಟು ಹೇಳಿ ನನ್ನ ಈ ಒಂದು ಕಿರು ಮಾತನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ. ಒಂದೇ ಒಂದು ಸಜೆಷನ್ ಇದೆ. ನಾನು ಈ ಕಾರಲ್ಲಿ ಬರುತ್ತೆ ಸ್ವಾಮಿಗಳು ನನಗೆ ಬ್ರೋಷರನ್ನು ಕೊಟ್ಟರು, ನಿಮ್ಮದು 3 ಪಾಂಪ್ಲೆಟ್ ಒಂದು. ನಮ್ಮಲ್ಲಿ ಒಂದು ಏನು ಸಜೆಷನ್ ಅಂದರೆ, ಜನರಲಿ ವಿ ಡೋಂಟ್ ಪ್ರಿಂಟ್ ದ ಫೋಟೋಸ್ ಆಫ್ ಠಾಕೂರ್ ಮಾ ಸ್ವಾಮೀಜಿ ಆ್ಯಂಡ್ ಎನಿ ಪಾಂಪ್ಲೆಟ್. ಯಾಕೆ ಗೊತ್ತಾ, ನಾವು ಭಗವಂತನ ಸ್ವರೂಪಿ, ನಾವು ಅವ್ರ ಮೇಲೆ ನಾಮವನ್ನು ತೊಗೊಂಡಿದ್ದೇವೆ, ನಾವು ಜಪವನ್ನು ಮಾಡ್ತೇವೆ, ಅವ್ನು ಭಗವಂತನೇ ನಮಗೆ. ಅದರಿಂದ ಏನಾಗುತ್ತೆ, ಅವ್ರ ಪಾಕೆಟಲ್ಲಿ ಇಟ್ಕೊಳ್ತಾರೆ, ಅದೇ ಬೆವರಲ್ಲೇ ಇರುತ್ತೆ, ಮಹಿಳೆಯರ ಒಳಗೆ ಇಲ್ಲೆಲ್ಲೋ ಇಟ್ಕೊಳ್ತಾರೆ, ಆಮೇಲೆ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ತಾರೆ, ಅದ್ರಲ್ಲಿ ಏನೇನೋ ಇರ್ತದೆ. ಕಾರಲ್ಲಿ ಡಿಕ್ಕಿನಲ್ಲಿ ಇರ್ತೀವಿ, ಅಲ್ಲಿ ನಾವು ನೀರು ಕುಡ್ದಿರ್ತೀವಿ, ಶೂ ಹಾಕ್ಕೊಂಡಿರ್ತೀವಿ, ಆ ಕೈಯಲ್ಲಿ ಬ್ರೋಷರ್ ಮುಟ್ತೇವೆ, ಅಲ್ಲಿ ಭಗವಂತ ಇರ್ತಾನೆ.
ಅದರಿಂದ ದಯವಿಟ್ಟು ಯಾವ ಪಾಂಪ್ಲೆಟ್ ಮೇಲೂ ಭಗವಂತನ ಠಾಕೂರ್ ಮಹಾಸ್ವಾಮಿಯಾಗಿ ಯಾವ ದೇವ್ರ ಫೋಟೋ ಕೂಡ ಅದು ಪಾಂಪ್ಲೆಟ್ ಮೇಲೆ ಪ್ರಿಂಟ್ ಮಾಡಿಸ್ಬಿಡಿ. ಅದನ್ನು ದೇವ್ರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದನ್ನು ನಮ್ಮ ಕೈ ಕಾಲು ಶೂ ಜೊತೆಗೆ ಅದೆಲ್ಲ ಸೇರಿಸೋದು ಸರಿ ಹೋಗೋದಿಲ್ಲ. ಅದರಿಂದ ನಮ್ಮ ರಾಮಕೃಷ್ಣ ಮಿಷನ್ನಲ್ಲೇ ಒಂದು ರೂಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಸೆಂಟ್ರಲ್ಲೂ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್, ಫಸ್ಟ್ ಗೈಡ್ಲೈನ್ಸ್ ಟು ಪ್ರಿಂಟ್ ಎನಿ ಪಾಂಪ್ಲೆಟ್ ಆರ್ ಬ್ರೋಷರ್ ಇಸ್ ನಾಟ್ ಟು ಪ್ರಿಂಟ್ ದ ಫೋಟೋಸ್ ಆಫ್ ಠಾಕೂರ್ ಮಹಾಸ್ವಾಮಿ ಆನ್. ಸೊ ಅದು ನಿಮ್ಮ ಇದರಲ್ಲಿ ಬ್ರೋಷರ್ ನೋಡಿದೆ ನಾನು. ಅದರಿಂದ ಅದನ್ನು ಮುಂದೆ ಹಾಗೆ ಮಾಡ್ಕೊಳ್ಳೋದು ಬೇಡ, ನಿಮ್ಗೆ ಗೊತ್ತಿರೋದಿಲ್ಲ, ಅದಕ್ಕಾಗಿ ಹೇಳಿದೆ ಅಷ್ಟೇ. ಅದರಿಂದ ಬ್ರೋಷರೆಲ್ಲ ಭಾಳ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಎಲ್ಲ ಹಾಕಿ ಭಾಳ ಅದ್ಭುತವಾಗಿ ಪ್ರಿಂಟ್ ಮಾಡಿದ್ದೇವೆ. ಆ ಅದ್ಭುತಕ್ಕೆ ಭಗವಂತ ಸಕ್ರಿಯವಾಗಿ ಅವನು ಸಹಾಯ ಮಾಡ್ತಾನೆ. ಪ್ರಯತ್ನ ಮಾತ್ರ ನಮ್ಮದು, ಕೃಪೆ ಅವನದು. ಅದು ಆಗುತ್ತೆ, ಆಗ್ತಾ ಇದೆ. ನೀವೇ ಕಣ್ಣಾರೆ ನೋಡ್ತಾ ಇದ್ದೀವಿ 3 ತಿಂಗಳು ಎಷ್ಟು ಬದಲಾವಣೆ ಆಗಿ. ಈಗ ನನ್ನನ್ನು ಇಲ್ಲಿವರೆಗೂ ಬ್ರೆಜಿಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಿಟ್ರಲ್ಲ, ಸೌತ್ ಅಮೇರಿಕಾ ಟು ಬ್ರೆಜಿಲ್, ಬಳ್ಳಾರಿ. ನಾನು ಬಳ್ಳಾರಿಗೆ ಬರ್ತೀನಿ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಎಲ್ಲೋ ಇದ್ದೆ, ಎಲ್ಲೋ ಹೋಗ್ತೀನಿ, ಏನೋ ಆಗ್ತದೆ. ನಾವು ನೋಡಿದ್ರೆ ಬಳ್ಳಾರಿ. ಐ ವಾಸ್ ಸಪೋಸ್ ಟು ಲರ್ನ್ పోర్చుగీస్. నా ఐ టు స్పీక్ ఇన్ కన్నడ. తెలుగు కొంచెం వస్తుంది, బాగా వచ్చలేదు. ఐ కెన్ మేనేజ్ చేస్తాను. మాట్లాడు వచ్చలేదు, మేనేజ్ చేస్తాను. ಅದೊಂದು ಸ್ವಲ್ಪ ಕಲಿಬೇಕಷ್ಟೇ. ಇನ್ಸ್ಟೆಡ್ ಆಫ್ పోర్చుగీస్ ಐ ಹ್ಯಾವ್ ಟು ಸ್ಪೀಕ್ ಎ ಲಿಟಲ್ ಆಫ್ ಬಳ್ಳಾರಿ ಟು ಬ್ರಿಂಗ್ ಟು ವಿನ್ ದ ಹಾರ್ಟ್ ಆಫ್ ದ ಬಳ್ಳಾರಿ ಪೀಪಲ್ ವಿತ್ ಎ ತೆಲುಗು ಲ್ಯಾಂಗ್ವೇಜ್. ಸೊ ಇದನ್ನು ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಒಂದು ನಿಮಿಷ ಪ್ರಿಯತಾಂ ಕೇಳ್ಬಿಡೋಣ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೀಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗದುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. जय श्री गुरु महाराज की जय. श्री महामाई की जय. श्री स्वामी महाराज जी